ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳು ಉಂಟು. ಆ ಪ್ರಕಾರಗಳಲ್ಲಿ ಹಾಸ್ಯ ಸಾಹಿತ್ಯವೂ ಒಂದು. ಹಾಸ್ಯ ಸಾಹಿತ್ಯವನ್ನೇ ಸ್ವಲ್ಪ ಬದಲಾಯಿಸಿದರೆ ವಿಡಂಬನ ಸಾಹಿತ್ಯ ರೂಪುಗೊಳ್ಳುತ್ತೆ. ಈ ವಿಡಂಬನ ಸಾಹಿತ್ಯ, ಇದನ್ನು ಇಂಗ್ಲೀಷಲ್ಲಿ ಸಟೈರ್ ಅಂತ ಕರೀತಾರೆ. ಈ ಸಾಹಿತ್ಯದ ಸ್ವರೂಪ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಮಾತಿದೆ ಇಂಗ್ಲೀಷಲ್ಲಿ. ಸಟೈರ್ ಈಸ್ ಟ್ರೆಡಿಷನಲಿ ದ ವೆಪನ್ ಆಫ್ ದಿ ಪವರ್ಲೆಸ್ ಅಗೈನ್ಸ್ಟ್ ದಿ ಪವರ್ಫುಲ್. ಶ್ರೀಮಂತರ ಬಗ್ಗೆ, ಬಲವಂತರ ಬಗ್ಗೆ, ಸರ್ವಾಧಿಕಾರಿಗಳ ಬಗ್ಗೆ ನೇರವಾಗಿ ನಾವು ಯುದ್ಧಕ್ಕೆ ನಿಂತು, ಜಗಳಕ್ಕೆ ನಿಂತು, ಮಾತುಕತೆಗೆ ನಿಂತು ಗೆಲ್ಲೋದು ಬಹಳ ಕಷ್ಟ. ಆದರೆ ಅವರ ಬಗ್ಗೆ ವ್ಯಂಗ್ಯ ಮಾತುಗಳನ್ನು ಖಂಡಿತ ನಾವು ಆಡಬಹುದು. ಅವರ ಇಡೀ ಜನ್ಮವನ್ನೇ ಜಾಲಾಡಬಹುದು ಒಂದು ಎರಡು ವಾಕ್ಯಗಳಲ್ಲಿ. ಅಂತಹ ಅದ್ಭುತವಾದ ಸಾಮರ್ಥ್ಯ ಈ ವಿಡಂಬನಿಗೆ, ವ್ಯಂಗ್ಯ ಕಥೆಗಳಿಗೆ ಇರುತ್ತೆ. ಈ ರೀತಿಯಾದ ಕಿರಿಕಿರಿ ವ್ಯಂಗ್ಯ ಕಥೆಗಳ ಒಂದು ಪುಸ್ತಕ ಕನ್ನಡದಲ್ಲಿ ಪ್ರಕಟವಾಗಿದೆ. ಕಿರಿಕಿರಿ ವ್ಯಂಗ್ಯ ಕಥೆಗಳು ಅಂತ ಇದಕ್ಕೆ ಶೀರ್ಷಿಕೆ ಕೊಟ್ಟಿದ್ದಾರೆ. ರಾಮಚಂದ್ರ ಎಸ್ ಕುಲಕರ್ಣಿ ಅವರು ಇದನ್ನು ಬರೆದಿದ್ದಾರೆ. ಮುಸುಕಿನೊಳಗೆ ಅಣಕಿಸುವ 108 ಕೋತಿ ಭಾವಗಳು ಎನ್ನುವ ಒಂದು ಉಪಶೀರ್ಷಿಕೆಯನ್ನು ಸಹ ಇದಕ್ಕೆ ಕೊಟ್ಟಿರೋದುಂಟು. ಹೇಗಿರುತ್ತೆ ಈ ಕಿರಿಕಿರಿ ಕಥೆಗಳು ಅನ್ನೋದಕ್ಕೆ ಒಂದು ಪುಟ್ಟ ಕಥೆಯನ್ನು ನೋಡಬಹುದು. ವಿಮರ್ಶೆ ಅಂತ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಎಳಸು ಕವಿಯೊಬ್ಬ ಕವನ ಸಂಕಲನವೊಂದನ್ನು ಪ್ರಕಟಿಸಿದ. ಬಿಡುಗಡೆ ಸಮಾರಂಭದಂದು ಕವಿ ಇನ್ನೂ ಬೆಳೆಯಬೇಕು ಎಂದು ಹಾರೈಸಿದರು ಬಿಡುಗಡೆ ಮಾಡಿದ ಮಹನೀಯರು. ಕವಿ ಬೆಳೆದನೋ ಇಲ್ಲವೋ, ಅವನ ಕವನಗಳ ಸಂಖ್ಯೆ ಬೆಳೆಯಿತು, ಹಾಗೆ ಸಂಕಲನಗಳ ಸಂಖ್ಯೆಯೂ ಸಹ. ಪ್ರಕಟಣೆಯ ಖರ್ಚಿಂದಾಗಿ ಸಾಲು ಕೂಡ ಅವನಿಗಿಂತ ಹೆಚ್ಚು ಬೆಳೆಯಿತು. ಮನೆಯ ಅಟ್ಟದ ಮೇಲೆ ಖರ್ಚಾಗದೆ ಉಳಿದ ಸಂಕಲನಗಳ ಭಾರೀ ಕಟ್ಟುಗಳೂ ಬೆಳೆದವು. ಕವಿ ಇನ್ನೂ ಬೆಳೆಯಬೇಕು ಎಂದರು ವಿಮರ್ಶಕರು. ಈಗಾಗಲೇ ಬೆಳೆದ ಕವಿಯೊಬ್ಬನನ್ನು ನೀವು ಕಂಡಿರಾದರೆ ತೋರಿ ನನ್ನ ಬೆಳೆದ ಕವಿವರ್ಯನನ್ನ ಎಂದು ಅವರಿವರನ್ನು ಎಳಸು ಕವಿ ಅಂಗಲಾಚಿದ. ಈತ ಬೆಳೆದ ಕವಿ ಎಂದು ತೋರಿಸಲ್ಪಟ್ಟವನೊಬ್ಬನನ್ನು ಕಂಡು ತನ್ನೆಲ್ಲ ಸಂಕಲನಗಳನ್ನು ಬೆಳೆದವನ ಮುಂದೆ ಹರವಿದ. ಮಾರ್ಗದರ್ಶನ ಮಾಡಿ ಎಂದು ಬೇಡಿಕೊಂಡರೆ ಪೂರಾ ಬೆಳೆದ ಕವಿ ಹಲ್ಲು ಮಸೆಯುತ್ತಾ ಪ್ರಶ್ನಿಸಿದ್ದನ್ನೇ ಕೇಳಿದ. ಅರೆ ಬೆಳೆದ ಕವಿ ಮೂರ್ಛೆ ಹೋದ. ಅದೆಲ್ಲಿ ಈ ದುಷ್ಟ ವ್ಯಂಗ್ಯ ಕಥೆಗಾರ? ನಿಮಗೆ ಗೊತ್ತೇ, ನನ್ನ ಬಗ್ಗೆ ವಿಮರ್ಶೆ ಅಂತ ವ್ಯಂಗ್ಯ ಕಥೆ ಬರೆದಿದ್ದಾನೆ. ಅದು ನಿಮಗೆ ಗೊತ್ತೇ. ರಾಮಚಂದ್ರ ಎಸ್ ಕುಲಕರ್ಣಿ ಅವರು ಈ ರೀತಿಯ ವ್ಯಂಗ್ಯ, ವಿಡಂಬನೆ, ಮುಸುಕಿನೊಳಗೆ ಗುದ್ದು ಕೊಡುವಂಥ 108 ಕಥೆಗಳನ್ನು ಬರೆದಿದ್ದಾರೆ ಈ ಒಂದು ಪುಸ್ತಕದಲ್ಲಿ. ಹಾಗಾಗಿ ವಿಭಿನ್ನ ರೀತಿಯಲ್ಲಿ ಆಲೋಚಿಸುವುದಕ್ಕೆ ನೆರವಾಗುವಂಥ ಕಿರಿಕಿರಿ ವ್ಯಂಗ್ಯ ಕಥೆಗಳನ್ನು ಖಂಡಿತ ಒಮ್ಮೆ ಓದಬಹುದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಭಾಗ್ಯಕುಮಾರ್. ನಾನು ಬಸವನಗುಡಿಯಿಂದ ಬಂದಿದ್ದೇನೆ. ನಾನು ಗೃಹಿಣಿ. ನನ್ನ ಹವ್ಯಾಸಗಳು ರಂಗೋಲಿ ಬಿಡಿಸುವುದು, ರುಚಿಕರವಾದ ತಿನಿಸುಗಳನ್ನು ಮಾಡುವುದು. ಭಾಗ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು MS ಚಂದ್ರ. ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕ, ನಿವೃತ್ತ ನೌಕರರಾಗಿದ್ದೀನಿ. ನಾನು ಸ್ವಂತ ಸ್ಥಳ ಮಂದಿಗೆರೆ, ಆದರೆ ವಾಸ ಮೈಸೂರು. ನಾನು ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದೀನಿ. ದೂರದರ್ಶನ ನೋಡೋದು, ತಟ್ಟಂತ ಹೇಳಿ ನೋಡೋ ಕಾರ್ಯಕ್ರಮ ಮತ್ತು ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಚಂದ್ರ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ. ನಾನು ಮಾರತಳ್ಳಿಯಿಂದ ಬಂದಿದ್ದೀನಿ. ವೃತ್ತಿಯಲ್ಲಿ ನಾನು ಶಿಕ್ಷಕಿ. ನನ್ನ ಹವ್ಯಾಸಗಳು ರೇಡಿಯೋ ಕೇಳೋದು, ಪ್ರವಾಸ ಹೋಗೋದು. ವೀಣಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ನಮ್ಮ ಕಾರ್ಯಕ್ರಮದ ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಸಾವಣ್ಣ ಪ್ರಕಾಶನ, ಬೆಂಗಳೂರು. ಇವರು ಕೃತಜ್ಞತೆಗಳನ್ನು ಸೂಚಿಸ್ತಾ ಇದ್ದೇವೆ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆ.
ದರಗುಟ್ಟಿ ಮಳೆ ಸುರಿದು ಕಾದಂಬರಿ ಮಮತಾ ಪ್ರಭು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ವಿಶ್ವ ಅಂಗಾಂಗ ದಾನ ದಿನಾಚರಣೆಯನ್ನು ಎಂದು ಆಚರಿಸುತ್ತೇವೆ? ಆಯ್ಕೆಗಳನ್ನು ನೋಡೋಣ. 14ನೇ ಆಗಸ್ಟ್, 12ನೇ ಆಗಸ್ಟ್, 13ನೇ ಆಗಸ್ಟ್, 15ನೇ ಆಗಸ್ಟ್. ಮೊದಲಿಗೆ ವೀಣಾ, ಆನಂತರ ಭಾಗ್ಯ. ವೀಣಾ. 12ನೇ ಆಗಸ್ಟ್ ಎರಡನೇ ಆಯ್ಕೆ ಸರ್. ಆಯ್ಕೆ 2, 12ನೇ ಆಗಸ್ಟ್. ಭಾಗ್ಯ. 13ನೇ ಆಗಸ್ಟ್. 13ನೇ ಆಗಸ್ಟ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 13ನೇ ಆಗಸ್ಟ್ ಆಗಿತ್ತು. ದರಗುಟ್ಟಿ ಮಳೆ ಸುರಿದು ಈ ಒಂದು ಪುಸ್ತಕವನ್ನು ಭಾಗ್ಯ ಅವರಿಗೆ ಕೊಟ್ಟಿದ್ದೇವೆ. ಅಂಗಾಂಗಗಳ ಬೇಡಿಕೆ ಮತ್ತು ಪೂರೈಕೆ ಅಜಗಜಾಂತರ ಅಂತ ನಾವು ಹೇಳಬಹುದು. ಮೂತ್ರಪಿಂಡ ವೈಫಲ್ಯದಿಂದ ಸುಮಾರು 18 ಲಕ್ಷ ಜನ ನರಳ್ತಾ ಇದ್ದಾರೆ. ಪೂರೈಕೆ ಆಗ್ತಾ ಇರೋದು 6,000. 30,000 ಲಿವರ್ಗಳು, ಯಕೃತ್ತು ಬೇಕಾಗಿದೆ, ಆದರೆ ಸಿಗ್ತಾ ಇರೋದು 1,500 ಅಷ್ಟೇ. 50,000 ಹೃದಯಗಳು ಬೇಕಾಗಿದೆ, ಆದರೆ ವರ್ಷಕ್ಕೆ ಸಿಗ್ತಾ ಇರೋ ಹೃದಯಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಬರೀ 15. ಮತ್ತು ತುಂಬ ದುಬಾರಿ ಆಗುತ್ತೆ ಅಂಗಾಂಗಗಳ ಬದಲಿ ಜೋಡಣೆಗೆ. ಗುಜರಾತಲ್ಲಿ ಮಾತ್ರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಬದಲಿ ಅಂಗ ಜೋಡಣೆಯನ್ನು ಬಹಳ ಕಡಿಮೆ ವೆಚ್ಚದಲ್ಲಿ ಮಾಡ್ತಾ ಇದ್ದಾರೆ. ಬೇರೆ ರಾಜ್ಯಗಳಲ್ಲಿ ಖಾಸಗಿಯಾಗಿ ಹೋಗಬೇಕು, ಲಕ್ಷಗಳ ಬೇಕಾಗುತ್ತೆ. ಒಂದು 50 ಲಕ್ಷ ಆದ್ರೆ ಕನಿಷ್ಠ ಇದ್ದರೆ ಮಾತ್ರ ಒಂದು ಯಕೃತ್ತನ್ನೋ ಹೃದಯವನ್ನೋ ಬದಲಿ ಜೋಡಿಸ್ಕೋಬೇಕಾಗುತ್ತೆ. ಇದಕ್ಕೆ ಏನಾದರೂ ಒಂದು ದಾರಿಯನ್ನು ನಾವೆಲ್ಲ ಸೇರಿ ಕಂಡ್ಕೋಬೇಕಾಗಿದೆ. ಮುಂದಿನ ಪುಸ್ತಕ ಜೋಗಿ ಬರೆದಂಥ ಪುಸ್ತಕ ಲೈಫ್ ಈಸ್ ಬ್ಯೂಟಿಫುಲ್. ಕಂಡುಬಿಟ್ಟು ನೋಡ್ರಿ ಅಂತ ಹೇಳ್ತಾರೆ. ನಮ್ಮ ಪ್ರಶ್ನೆ: ಅಮನ್ ಸಿ ತ್ರವಾಟ್ ಯಾವ ಕ್ರೀಡೆಯಲ್ಲಿ ಕಂಚಿನ ಪದಕವನ್ನು ಗಳಿಸಿದರೋ? ಆಯ್ಕೆಗಳನ್ನು ನೋಡೋಣ. ಶೂಟಿಂಗ್, ರೆಸ್ಲಿಂಗ್, ಬಾಕ್ಸಿಂಗ್, ಟೇಬಲ್ ಟೆನ್ನಿಸ್. ಮೊದಲಿಗೆ ಚಂದ್ರ. ಬಾಕ್ಸಿಂಗ್. ಬಾಕ್ಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3. ಇನ್ಯಾರಾದರೂ ಉತ್ತರ ಕೊಡ್ತೀರಾ? ಪ್ರಯತ್ನಿಸಿ, ಊಹೆ ಮಾಡಿ. Shooting. ವೀಣವರೇ ಹೇಳಿ. ಶೂಟಿಂಗ್ ಸರ್. ಶೂಟಿಂಗ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ರೆಸ್ಲಿಂಗ್ ಆಗಿತ್ತು. 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಪರವಾಗಿ ಇವರು ಪದಕವನ್ನು ಪಡೀತಾರೆ. ಹರಿಯಾಣ ಮೂಲದವರು. 57 kg ವಿಭಾಗದಲ್ಲಿ ಇವರು ಸ್ಪರ್ಧಿಸ್ತಾರೆ. 2023ರಲ್ಲಿ ಇವರು ಪದಕವನ್ನು ಗಳಿಸ್ತಾರೆ ವಿಶ್ವ ರೆಸ್ಲಿಂಗ್ ಸ್ಪರ್ಧೆಯಲ್ಲಿ. ಅಂಥ ಚಿಕ್ಕ ವಯಸ್ಸಲ್ಲೇ ಇವರು ಪದಕವನ್ನು ಗಳಿಸಿದವರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಮಸು ಸುಲೋಚನ್ ಅವರು ಬರೆದಂಥ ಜಯಂತಿ ಎನ್ನುವ ಕನ್ನಡ ಕಾದಂಬರಿ. ಪ್ರಶ್ನೆಯನ್ನು ನೋಡೋಣ. ವಿಪತ್ತು ವರ್ಗಾವಣಾ ವಿಮೆ ಭಾರತದಲ್ಲಿ ಮೊದಲನೆಯದಾಗಿ ಯಾವ ರಾಜ್ಯವು ಜಾರಿಗೆ ತಂದಿದೆ? ಆಯ್ಕೆಗಳನ್ನು ನೋಡೋಣ. ನಾಗಾಲ್ಯಾಂಡ್, ಅಸ್ಸಾಂ, ಮಣಿಪುರ, ಮಿಜೋರಾಂ. ಮೊದಲಿಗೆ ಚಂದ್ರ, ನಾಗಾಲ್ಯಾಂಡ್. ಭಾಗ್ಯ. ಚಂದ್ರ ಅವರು ನಾಗಾಲ್ಯಾಂಡ್. ನಾಗಾಲ್ಯಾಂಡ್ ಆಯ್ಕೆ 1. ಭಾಗ್ಯ ಅಸ್ಸಾಂ. ಅಸ್ಸಾಂ ಆಯ್ಕೆ 2. ಉತ್ತರವನ್ನು ನೋಡೋಣ. ನಾಗಾಲ್ಯಾಂಡ್ ಉತ್ತರ ಸರಿಯಾಗಿದೆ. ಜಯಂತಿ ಈ ಕಾದಂಬರಿ ಪುಸ್ತಕವನ್ನು ಚಂದ್ರ ಅವರಿಗೆ ಕೊಟ್ಟಿದ್ದೇವೆ. ಇದು ಪ್ರತಿಯೊಬ್ಬರೂ ತಿಳ್ಕೋಬೇಕಾದಂಥ ವಿಚಾರ. ವಿಪತ್ತು ವರ್ಗಾವಣಾ ವಿಮೆ ನಾಗಾಲ್ಯಾಂಡ್ ಸರ್ಕಾರ ಏನು ಮಾಡಿದೆ, ಇದು ನೇರವಾಗಿ SBI ಜನರಲ್ ಇನ್ಶೂರೆನ್ಸ್ ಅಂತ ಏನಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ವಿಮಾ ವಿಭಾಗ, ಆ ವಿಭಾಗದ ಜೊತೆ ಮಾತುಕತೆ ಆಡಿ 3 ವರ್ಷದ ಪ್ರೀಮಿಯಮ್ಮನ್ನು ಸರ್ಕಾರವೇ ಕಟ್ಟುತ್ತೆ. 3 ವರ್ಷದ ಪ್ರೀಮಿಯಮ್ನ ಸರ್ಕಾರವೇ ಕಟ್ಟುತ್ತೆ. ಆದರೆ ನಾಗಾಲ್ಯಾಂಡ್ ಪ್ರದೇಶದಲ್ಲಿ ಏನಾದರೂ ನೈಸರ್ಗಿಕ ವಿಕೋಪಗಳು ಹಠಾತ್ತನೆ ಸಂಭವಿಸಿ ಹಣಕಾಸು ತೊಂದರೆ ಆಗುವಂಥ ರೀತಿಯಲ್ಲಿ ಆರ್ಥಿಕ ವಿಪತ್ತು ಕಂಡು ಬಂತು ಅಂತ ಹೇಳ್ತಂದರೆ ಆಗ ಆ ವಿಮೆಯನ್ನು ಭರಿಸಿಕೊಡಬೇಕಾಗುತ್ತೆ. ಕೇರಳದಲ್ಲಿ, ಕರ್ನಾಟಕದಲ್ಲಿ ಏನೆಲ್ಲ ನೈಸರ್ಗಿಕ ವಿಪತ್ತುಗಳು ಇವತ್ತು ನಡೆದಿವೆ ಅನ್ನೋದು ನಮಗೆಲ್ಲ ಗೊತ್ತು. ಮುಂದೆ ಈ ರೀತಿ ಆದರೆ ಜನಕ್ಕೆ ತೊಂದರೆ ಆಗಬಾರ್ದು ಅಂತ ನಾಗಾಲ್ಯಾಂಡ್ ಸರ್ಕಾರ ಇಂತಹ ಒಂದು ವಿಮೆಯನ್ನು
ಜಾರಿಗೆ ತಂದಿದೆ. ನಮ್ಮ ಸರ್ಕಾರವು ಈ ರೀತಿಯಾದ ವಿಮೆ ಜಾರಿಗೆ ತಂದರೆ ಚೆನ್ನಾಗಿರುತ್ತೆ. ಮುಂದಿನ ಪುಸ್ತಕ ಸತ್ಯಪ್ರಕಾಶ. ಸಂಗ್ರಹಕಾರರು ಡಾಕ್ಟರ್ ವೆಂಕೋಬ್ರಾವ್ ಎಂ ಹೊಸಕೋಟೆ, ಶ್ರೀಕಾಂತ್, ಚೇತನಾ ಹೆಗಡೆ, ಎಂ.ಆರ್. ಹರಿಪ್ರಸಾದ್ ಅವರು. ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರ ಭಾಷಣಗಳ ಸಂಗ್ರಹ. ಪ್ರಶ್ನೆ: ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾರಿಗೆ ಪ್ರದಾನ ಮಾಡಲಾಯಿತು? ಆಯ್ಕೆಗಳನ್ನು ನೋಡೋಣ. ಅಜಿತ್ ದೋವಲ್, ಎಸ್ ಜೈಶಂಕರ್, ನರೇಂದ್ರ ಮೋದಿ, ದ್ರೌಪದಿ ಮುರ್ಮು. ಮೊದಲಿಗೆ ವೀಣಾ, ಆನಂತರ ಚಂದ್ರ. ಅಜಿತ್ ದೋವಲ್. ಅಜಿತ್ ದೋವಲ್ ಆಯ್ಕೆ 1. ಚಂದ್ರ. ಎಸ್ ಜಯಶಂಕರ್. ಎಸ್ ಜೈಶಂಕರ್ ಆಯ್ಕೆ 2. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ದ್ರೌಪದಿ ಮುರ್ಮು ಆಗಿತ್ತು. ನಮ್ಮ ರಾಷ್ಟ್ರಪತಿಗಳು ಅವರು ಈ ಫಿಜಿ ದೇಶಕ್ಕೆ ಹೋದಾಗ ಫಿಜಿ ದೇಶದ ಅಧ್ಯಕ್ಷರು ಹಾಗೂ ಪ್ರಧಾನಿಗಳು ಈ ಒಂದು ಆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಏನಿದೆ ಅದನ್ನು ನಮ್ಮ ರಾಷ್ಟ್ರಪತಿಗಳಿಗೆ ನೀಡಿದ್ದಾರೆ. ಜೊತೆಗೆ ನಮ್ಮ ರಾಷ್ಟ್ರಪತಿಗಳು ಫಿಜಿ ದೇಶದಲ್ಲಿ 100 ಹಾಸಿಗೆಗಳು ಇರುವಂಥ ಒಂದು ಅತ್ಯಾಧುನಿಕ ಆಸ್ಪತ್ರೆಯನ್ನು ಕಟ್ಟೋದಕ್ಕೆ ಭೂಮಿಯನ್ನು ಕೇಳಿದ್ದಾರೆ. ಅವರು ಭೂಮಿಯನ್ನು ಕೊಡೋಕ್ಕೆ ಒಪ್ಕೊಂಡಿದ್ದಾರೆ. ಅಲ್ಲಿ ಒಂದು ನೂತನ ಆಸ್ಪತ್ರೆಯನ್ನು ಕಟ್ಟುವ ಒಂದು ಯೋಜನೆಯನ್ನು ನಮ್ಮ ಸರ್ಕಾರದ ಪರವಾಗಿ, ನಮ್ಮ ದೇಶದ ಪರವಾಗಿ ದ್ರೌಪದಿ ಮುರ್ಮು ಅವರು ಅಭಯವನ್ನು ನೀಡಿದ್ದಾರೆ ಫಿಜಿ ದೇಶಕ್ಕೆ. ಮುಂದಿನ ಪುಸ್ತಕ ಆಹಾರ ಭಾಗ್ಯ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ನ, ಅ, ನಿ, ಮೈ, ನ. ಬಜರ್ ಒತ್ತಿದ್ದಾರೆ ಭಾಗ್ಯ. ನಮ್ಮ ಅರಮನೆಯ ಮೈದಾನ. ನಮ್ಮ ಅರಮನೆಯ ಮೈದಾನ ಅಂತ ಹೇಳ್ತಾ ಇದ್ದಾರೆ. ಹೌದಾ ಚಂದ್ರ? ಹೌದು. ವೀಣಾ? ಹೌದು ಸರ್. ಉತ್ತರವನ್ನು ನೋಡೋಣ. ನಮ್ಮ ಅರಮನೆಯ ಮೈದಾನ ಉತ್ತರ ಸರಿಯಾಗಿದೆ. ಆಹಾರ ಭಾಗ್ಯ ಈ ಒಂದು ಪುಸ್ತಕವನ್ನು ಭಾಗ್ಯ ಅವರಿಗೆ ಕೊಟ್ಟಿದ್ದೇವೆ. ಯುಗಳ ಗೀತೆ ಎನ್ನುವ ಹನಿಗವನಗಳ ಕೃತಿ. ಪ್ರಕಾಶ್ ಮಲ್ಕಿ ಒಡೆಯರ್, ಶೋಭಾ ಪ್ರಕಾಶ್ ಮಲ್ಕಿ ಒಡೆಯರ್ ದಂಪತಿಗಳು ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 25 ಕೂಡು 50, 75 ಕಳೆ 28, 12 ಗುಣಿಸು 14, 126 ಭಾಗಿಸು 9. ಚಂದ್ರ ಅವರು ಬಜರ್ ಒತ್ತಿದ್ದಾರೆ. ಅಂತಿಮ ಉತ್ತರವನ್ನು ಕೇಳೋಣ. 404. 404. 404. ಭಾಗ್ಯ ಮತ್ತು ವೀಣಾ ಲೆಕ್ಕ ಪೂರ್ಣವಾಗಿದ್ದರೆ ಬಜರ್ ಒತ್ತಿ ಉತ್ತರ ಕೊಡಿ. ಹೇಳಿ ಮಾ ಭಾಗ್ಯ. ಭಾಗ್ಯವರೇ ಕಾಯ್ತಾ ಇದ್ದೀವಿ ಉತ್ತರಕ್ಕೆ. ಬಜರ್ ಹೊತ್ಬಿಟ್ಟು ನೀವು ಸರ್ 300. ಕಾಯೋ ಹಾಗಿಲ್ಲ. 300. 300. ಹೌದಾ? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 75, 47, 168, 14 ಎಲ್ಲವನ್ನು ಕೂಡಿದ್ರೆ 304 ಬಂತು. 4 ಎಲ್ಲಿ ಬಿಟ್ರಿ? ಎಲ್ಲೋ ತಪ್ಪಿ ಹೋಗಿದೆ ಕೂಡುವಾಗ. ಆಗುತ್ತೆ ಈ ರೀತಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ದೇವರಿಂದ ಫೋನ್. ಕೊಡಗು ಗಣೇಶ್ ಅವರು ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಈ ಭಾರತೀಯ ಒಲಿಂಪಿಕ್ಸ್ ಪದಕ ವಿಜೇತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ವಿಜಯ್ ಕುಮಾರ್, ವಿಜೇಂದರ್ ಸಿಂಗ್, ಸುಶೀಲ್ ಕುಮಾರ್, ಯೋಗೀಶ್ವರ ದತ್ತ. ಮೊದಲಿಗೆ ಚಂದ್ರ, ಆನಂತರ ಭಾಗ್ಯ. ಸುಶೀಲ್ ಕುಮಾರ್. ಸುಶೀಲ್ ಕುಮಾರ್ ಆಯ್ಕೆ 3. ಭಾಗ್ಯ. ವಿಜಯ್ ಕುಮಾರ್. ವಿಜಯ್ ಕುಮಾರ್ ಆಯ್ಕೆ 1. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ವಿಜೇಂದರ್ ಸಿಂಗ್ ಆಗಿತ್ತು. ವಿಜೇಂದರ್ ಸಿಂಗ್ ಬೆನಿವಾಲ್ ಇವರ ಪೂರ್ತಿ ಹೆಸರು. ವೃತ್ತಿಪರ ಭಕ್ತರಾಗಿದ್ದಾರೆ ಈಗ.
2008 ಬೀಜಿಂಗ್ ಸ್ಪರ್ಧೆಯಲ್ಲಿ, ಒಲಿಂಪಿಕ್ ಸ್ಪರ್ಧೆಯಲ್ಲಿ ಇವರು ಕಂಚು ಪದಕವನ್ನು ಗಳಿಸಿದರು. ವಿಶ್ವ ಮಟ್ಟದಲ್ಲಿ ಇವರು ಒಟ್ಟು 14 ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. ಆ 14ರಲ್ಲಿ 13 ಸಲ ಗೆದ್ದಿರೋದು ಇವರ ಒಂದು ದೊಡ್ಡ ಹೆಗ್ಗಳಿಕೆ. ಮುಂದೆ ನಾವು ಕೊಡಲಿದ್ದೇವೆ ಒಲವು ತುಂಬುವುದಿಲ್ಲ, ನಮ್ಮ ನಿಮ್ಮ ಕಥೆಗಳು. ಸಂಪಾದಕರು ಗೋಪಾಲಕೃಷ್ಣ ಕುಂಟಿನಿ ಹಾಗೂ ಜೋಗಿ ಅವರು. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಹ, ಹ, ತು, ಕೋ, ಸು, ಟಿ, ನು, ಲ. ಬಜರುತ್ತಿದ್ದಾರೆ ವೀಣಾ ಅವರು. ಹಸು ಹಾಲು ಇನ್ನೂ ಕೊಟ್ಟಿಲ್ಲ. ಹಾಂ 8 ಅಕ್ಷರ ಸಾಕಮ್ಮ. ಇನ್ನೊಂದು ಅವಕಾಶ ಕೊಡ್ತೀನಿ ವೀಣಾ ಅವರೇ, ಹೇಳಿ. ಹಸು ಹಾಲನ್ನು ಕೊಟ್ಟಿತು. ಹಸು ಹಾಲನ್ನು ಕೊಟ್ಟಿತು. ಭಾಗ್ಯ ಹಸು ಹಾಲನ್ನು ಕೊಟ್ಟಿತು. ಸರಿಯಾಗಿದೆಯಾ? ಹಾಂ ಸರ್. ಉತ್ತರವನ್ನು ನೋಡೋಣ. ಹಸು ಹಾಲನ್ನು ಕೊಟ್ಟಿತು ಬಹಳ ಸರಳವಾದ ಪ್ರಶ್ನೆ ಆಗಿತ್ತು. ಒಲವು ತುಂಬುವುದಿಲ್ಲ, ನಮ್ಮ ನಿಮ್ಮ ಕಥೆಗಳು ಎನ್ನುವ ಈ ಒಂದು ಪುಸ್ತಕವನ್ನು ವೀಣಾ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ನೀರು ಕಲುಷಿತವಾಗಿದೆ, ಹೊಲದಲ್ಲಿ ಕೊಳೆಯಿದೆ, ಸಲೀಸಾಗಿ ಹರಿಯುವ ನೀರು. ಹೇಳಿ ಭಾಗ್ಯ. ಜಲಮಾಲಿನ್ಯ ಒಂದು. ಒಂದು ನಿಮಿಷ ನಿಧಾನಕ್ಕೆ ಹೋಗೋಣ. ಹಾಂ ಸರ್. ಮೊದಲನೇದು ಜಲಮಾಲಿನ್ಯ ಅಂತ ಹೇಳ್ತಾ ಇದ್ದೀರಿ. ಪರೀಕ್ಷೆ ಮಾಡೋಣ. ಜಲಮಾಲಿನ್ಯ ಉತ್ತರ ಸರಿಯಾಗಿದೆ. ಒಡಲೆಂಬೋ ಕಡಲ ಮುತ್ತುಗಳು, ರಾಜೇಂದ್ರ ಪ್ರಸಾದ್ ನೀಲಗುಂದ್ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ಹೊಲದಲ್ಲಿ ಕೊಳೆಯಿದೆ. ಚಂದ್ರು ಅವರು ಸಿದ್ಧವಾಗಿದ್ದಾರೆ. ಚಂದ್ರ, ಹಲಸು. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಭಾವಸೌರಭ ಈ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಸಲೀಸಾಗಿ ಹರಿಯುವ ನೀರು. ಮಧ್ಯದ ಅಕ್ಷರ ಲಿ. ಹೇಳಿ ಚಂದ್ರ. ಸಲಿಲ. ಉತ್ತರವನ್ನು ನೋಡೋಣ. ಸಲಿಲ ಉತ್ತರ ಸರಿಯಾಗಿದೆ. ಹೆಜ್ಜೆ ಗುರುತು ಕವನ ಸಂಕಲನ, ಕೆ.ವಿ. ರಮೇಶ್ ಕಟ್ಟೇಪುರ ಬರೆದಿರುವಂಥದ್ದು. 2 ಪುಸ್ತಕ ಚಂದ್ರ ಅವರಿಗೆ ದೊರೆತಿದೆ. ಈಗ ನಾವು ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಭಾಗ್ಯ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಹಾಂ ಸರ್. ಮೊದಲ ಪ್ರಶ್ನೆ. ಕೈಯೊಡ್ಡು ಎಂಬ ನುಡಿಗಟ್ಟಿನ ಅರ್ಥವೇನು? ಕೊಟ್ಟದ್ದನ್ನು ತೆಗೆದುಕೊಳ್ಳು, ಸಹಾಯವನ್ನು ಕೇಳು. ಸಹಾಯವನ್ನು ಕೇಳು. ಮುಂದಿನ ಪ್ರಶ್ನೆ. ವಾಲಗ, ಚರಂಡಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗೋರಿ, ಮೋರಿ. ಮೋರಿ. ಮುಂದಿನ ಪ್ರಶ್ನೆ. ದುರ್ಯೋಧನನ ಯಾವ ರಾಕ್ಷಸ ಮಿತ್ರನೋ ಸನ್ಯಾಸಿಯ ವೇಷದಲ್ಲಿ ಬಂದಿದ್ದನು? ಚಾರ್ವಾಕ, ಪರಿವ್ರಾಜಕ. ಪರಿವ್ರಾಜಕ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. 1 ಕಾಲಿನ ಪಕ್ಷಿಗೆ 9 ರೆಕ್ಕೆ, 900 ಮೊಟ್ಟೆ. ತೆಂಗಿನ ಮರ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಕೈಯೊಡ್ಡು, ಸಹಾಯವನ್ನು ಕೇಳು ಸರಿಯಾಗಿದೆ. 2 ಉತ್ತರ. ವಾಲಗ, ಚರಂಡಿ, ಮೋರಿ ಸರಿಯಾಗಿದೆ. 3 ಉತ್ತರ. ಚಾರ್ವಾಕ ಆಗಿತ್ತು, ಪರಿವ್ರಾಜಕ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಉತ್ತರವನ್ನು ಕೊಟ್ಟಿದ್ದೀರಾ. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಅಡಿಕೆ ಮರ, ತೆಂಗಿನ ಮರ ಆದ್ರೂ ಸಹ ಏನು ಅಂತ ದೊಡ್ಡ ತಪ್ಪಾಗಲಾರ್ದು. 2ಕ್ಕೂ ಸಹ ಅನ್ವಯಿಸಬಹುದು. ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ.
4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? ಹಾಂ ಸರ್. 4 ಅಲ್ವಾ? ಹೌದು ಸರ್. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಚಂದ್ರ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಸಿದ್ಧವಾಗಿದೆ. ಮೊದಲ ಪ್ರಶ್ನೆ, ಅಜ್ಜನ ಕಾಲದ್ದು ಎಂಬ ನುಡಿಗಟ್ಟಿನ ಅರ್ಥವೇನು? ತುಂಬ ಹಳೆಯದು, ಪಿತ್ರಾರ್ಜಿತವಾದದ್ದು. ಪಿತ್ರಾರ್ಜಿತವಾದದ್ದು. ಮುಂದಿನ ಪ್ರಶ್ನೆ, ರಂಗೋಲಿ, ವೃತ್ತ, ನಿರ್ದಿಷ್ಟ ಪ್ರದೇಶ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಮಂಡಲ, ಮಂಡಲ. ಮಂಡಲ. ಮುಂದಿನ ಪ್ರಶ್ನೆ, ಭಾರತೀಯ ತತ್ವಜ್ಞಾನಗಳಲ್ಲಿ ಒಟ್ಟು ಎಷ್ಟು ದರ್ಶನಶಾಸ್ತ್ರಗಳಿವೆ? 10, 12? 12. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಬೊಜ್ಜಕ್ಕಿಲ್ಲದ ಕುಂಬಳಕಾಯಿ ಯಾಕೆ? ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ. ಬೆಕ್ಕು. ಬೆಕ್ಕು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಅಜ್ಜನ ಕಾಲದ್ದು, ತುಂಬ ಹಳೆಯದು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಪಿತ್ರಾರ್ಜಿತವಾದದ್ದು ಅಲ್ಲ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಮಂಡಲ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ 12 ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಭುಜಕ್ಕಿಲ್ಲದ ಕುಂಬಳಕಾಯಿ ಯಾಕೆ? ಬಾಯಾರಿಕೆಗಿಲ್ಲದ ಮಜ್ಜಿಗೆ ಯಾಕೆ? ಇದು ಪೂರ್ಣ ರೂಪ. 5ನೇ ಪ್ರಶ್ನೆಗೆ ಉತ್ತರ ಬೆಕ್ಕು. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಎಷ್ಟು ಸರಿ ಉತ್ತರ ಆಯಿತು? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ವೀಣಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ ಈಗ ಬಂತು. ಹಿತ್ತಾಳೆ ಕಿವಿ ಎಂಬ ನುಡಿಗಟ್ಟಿನ ಅರ್ಥವೇನು? ಕಿವಿ ಕೇಳಿಸದ ಸ್ಥಿತಿ, ಚಾಡಿ ಮಾತನ್ನು ಕೇಳು. ಚಾಡಿ ಮಾತನ್ನು ಕೇಳು. ಮುಂದಿನ ಪ್ರಶ್ನೆ, ಕಠಿಣ, ಹರಳು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ವಜ್ರ, ಮುತ್ತು. ವಜ್ರ. ವಜ್ರ. ಮುಂದಿನ ಪ್ರಶ್ನೆ, ಭಾರತೀಯ ತತ್ವಜ್ಞಾನಗಳಲ್ಲಿ ಎಷ್ಟು ಆಸ್ತಿಕ ದರ್ಶನಗಳಿವೆ? 6, 12? 12. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಉಪಕಾರ ಮಾಡದಿದ್ದರೂ ಸರಿ, ಅಪಕಾರ ಮಾಡಬಾರದು. ಅಪಕಾರ ಮಾಡಬೇಡ. 5ನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಒಂಟಿ ಕಾಲಿನ ಕುಂಟ ನಿಂತ ಕಡೆನೇ ಸುತ್ತಾನೆ. ಒನಕೆ. ಒನಕೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಹಿತ್ತಾಳೆ ಕಿವಿ, ಚಾಡಿ ಮಾತನ್ನು ಕೇಳು ಸರಿಯಾಗಿದೆ. 2 ಉತ್ತರ ವಜ್ರ ಸರಿಯಾಗಿದೆ. 3 ಉತ್ತರ 6 ಆಸ್ತಿಕ ದರ್ಶನಗಳು ಸರಿಯಾದ ಉತ್ತರ. 6 ನಾಸ್ತಿಕ ದರ್ಶನಗಳು. ಈ ರೀತಿ ಒಟ್ಟು 12 ಆಗುತ್ತೆ. ಮುಂದಿನ ಪ್ರಶ್ನೆಗೆ ಉತ್ತರ, ಉಪಕಾರ ಮಾಡದಿದ್ದರೂ ಸರಿ, ಅಪಕಾರವನ್ನು ಮಾಡಬೇಡ, ಉಪದ್ರವವನ್ನು ಕೊಡಬೇಡ. ಶಬ್ದಗಳು ಬೇರೆ ಇದ್ದರೂ ಅರ್ಥ ಒಂದೇ, ಭಾವ ನಿಮಗೆ ಗೊತ್ತಿದೆ ಅನ್ನೋ ಆಧಾರದ ಮೇಲೆ ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಮುಂದಿನ ಪ್ರಶ್ನೆಗೆ ಉತ್ತರ ಬುಗುರಿಯಾಗಿತ್ತು. ಸುತ್ತಬೇಕಲ್ಲ, ಒನಕೆ ಸುತ್ತಲ್ಲ, ಆದರೆ ಬುಗುರಿ ಸುತ್ತುತ್ತೆ. ಎಷ್ಟು ಸರಿ ಉತ್ತರ ಆಯಿತು? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಬಂತು. ಭಾಗ್ಯ ಅವರಿಗೆ 7 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಚಂದ್ರ ಅವರಿಗೆ 3 6 ಪುಸ್ತಕ ತಮಗೆ ಸಿಗ್ತಾ ಇದೆ. ಅಭಿನಂದನೆಗಳು. ವೀಣಾ ಅವರಿಗೆ 2 4 ಪುಸ್ತಕ ಸಿಗ್ತಾ ಇದೆ. ಅಭಿನಂದನೆಗಳು. ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಅನ್ನೋದನ್ನು ಹೇಗೆ ನಿರ್ಧರಿಸ್ತಾರೆ? ಇತ್ತೀಚಿನವರೆಗೆ ಹೃದಯ ಬಡಿತ, ನಾಡಿ ಮಿಡಿತ ಸಿಗಲಿಲ್ಲ ಅಂದರೆ ವ್ಯಕ್ತಿ ಸತ್ತಿದ್ದಾನೆ ಅಂತ ಭಾವಿಸ್ತಾ ಇದ್ದರು. ಆದರೆ ಈಗ ಹೃದಯ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದಕ್ಕಿಂತ ಮುಖ್ಯವಾಗಿ ಮಿದುಳು ಕೆಲಸ ಮಾಡ್ತಾ ಇದೆಯಾ, ಮಿದುಳು ಸ್ಥಗಿತವಾಗಿದೆಯಾ, ಅದರ ಆಧಾರದ ಮೇಲೆ ಸಾವನ್ನು ನಿರ್ಧಾರ ಮಾಡ್ತಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.